ವನವಿಹಾರದಿಂದ ಇಷ್ಟು ಬೇಗ ಹಿಂತಿರುಗಿ ಬಿಟ್ಟರೆ? ಹಿಂದಿರುಗಿದ್ದೂ ಆಯಿತು, ನಿನಗೊಂದು ಅಪೂರ್ವ ಉಡುಗೊರೆಯನ್ನು ತಂದಿದ್ದೂ ಆಯಿತು. ಅಪೂರ್ವ ಉಡುಗೊರೆಯೇ? ಏನಣ್ಣ ಅದು? ಬೇಗನೆ ತೋರಿಸು. ಹಾ, ಸಾವಧಾನ ಸಾವಧಾನ. ನಿನ್ನ ಉಡುಗೊರೆ ಅರಮನೆಯಲ್ಲೇ ಇರುತ್ತದೆ. ಅದು ನೀನು ಸೇವೆ ಮಾಡಿದರಷ್ಟೇ ದಕ್ಕುವುದು. ಉಡುಗೊರೆಗೆ ಸೇವೆಯೇ? ಕೃಷ್ಣ, ಯಾಕೋ ಅವಳನ್ನು ಸತಾಯಿಸುತ್ತೀಯಾ? ತಂಗಿ, ನಾನು ಹೇಳುತ್ತೇನೆ, ಅರಮನೆಗೆ ಓರ್ವ ಸನ್ಯಾಸಿಗಳು ಬಂದಿದ್ದಾರೆ. ಚಾತುರ್ಮಾಸ ಮುಗಿಯುವವರೆಗೂ ಅವರು ಇಲ್ಲಿಯೇ ಇರುತ್ತಾರೆ. ನೀನು ಶ್ರದ್ಧೆಯಿಂದ ಅವರ ಸೇವೆ ಮಾಡಿದರೆ ಅವರ ಕೃಪಾಶೀರ್ವಾದ ದೊರೆಯುತ್ತದೆ. ಸಾಧು ಸಂತರ ಸೇವೆಯ ಸೌಭಾಗ್ಯ ಎಲ್ಲರಿಗೂ ದೊರೆಯುವುದಿಲ್ಲ. ಅಣ್ಣ, ನಾನು ಈಗಲೂ ಹೇಳುತ್ತಿದ್ದೇನೆ, ಅವರು ದೇವತೆಗಳೂ ನಾಚುವಷ್ಟು ಸುಂದರ ಪುರುಷ. ಏರು ಯೌವನದ ಯುವಕ. ಸೂರ್ಯನು ಸಂಕೋಚ ಪಡುವಂತೆ ಕಂಗೊಳಿಸುತ್ತಿರುವ ಅವರ ಸೇವೆಗೆ ಸಹೋದರಿಯ ಬದಲು ಯಾರಾದರೂ ಸಖಿಯರನ್ನು ನೇಮಿಸೋಣ. ಮದುವೆಯಾಗಲಿರುವ ಸಹೋದರಿಯ ಮನಸ್ಸು ಚಂಚಲವಾಗುವುದು ಬೇಡ. ಯಾಕಣ್ಣ, ನಿನ್ನ ತಂಗಿಯ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಹಾಗೆ ಕೇಳಮ್ಮ. ಋಷಿ ಮುನಿಗಳು ವಯಸ್ಕರಾದರೇನೋ ವೃದ್ಧರಾದರೇನೋ ಅವರು ಇಂದ್ರಿಯವನ್ನು ಗೆದ್ದವರು. ನಾವು ಅವರನ್ನು ಭಕ್ತಿಯಿಂದ ನೋಡಬೇಕೇ ಹೊರತು ಅನುಮಾನದಿಂದ ಅಲ್ಲ. ಅವರ ಸೇವೆಗೆ ಸೋದರಿಯೇ ಸರಿ ಎಂದು ನಾನು ತೀರ್ಮಾನಿಸಿ ಆಗಿದೆ. ಸತ್ಪುರುಷರ ಸೇವೆಯಿಂದ ಇವಳ ವೈವಾಹಿಕ ಜೀವನವು ಸುಂದರವಾಗುತ್ತದೆ. ಅವರ ಸೇವೆಯಿಂದ ಇವಳ ವೈವಾಹಿಕ ಬದುಕು ಸುಂದರವಾಗುವುದೇನೋ ನಿಜ. ಮತ್ತೆ ಇನ್ನೇನು ನಿನ್ನ ಚಿಂತೆ? ತಂಗಿ ಸುಭದ್ರ, ಮಹಾತ್ಮರ ಸೇವೆಗೆ ಸಿದ್ಧಳಾಗು.